ಕಬಾಬು. ಅದೇ ಇವಾಗ ಗುಂಟೂರು ಚಿಕನ್ ಮಾಡ್ತಾಯಿದ್ದೀನಿ. ಫಸ್ಟ್ ಗುಂಟೂರು ಚಿಕನಿಗೆ ಬೇಕಾಗುವಂಥದ್ದು ಕಬಾಬು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿಕಾಯಿ, ಉಪ್ಪು, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಆಯಿಲು. ಈಗ ಆಯಿಲ್ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಶುಂಠಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಹಸಿರು ಮೆಣಸಿಕಾಯಿ, ಕ್ಯಾಪ್ಸಿಕಮ್ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಸುಮ್ಮನೆ ಲೈಟಾಗಿ ಮನೇಲಿ ಮಾಡ್ತಾಯಿರೋದು. ಟೊಮೆಟೊ ಸಾಸ್ ಹಾಕ್ತೀನಿ. ಈಗ ಸೋಯಾ ಸಾಸ್ ಹಾಕ್ತೀನಿ ಸ್ವಲ್ಪ. ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಸಿಂಪಲ್ಲಾಗಿ ಮಧ್ಯಾಹ್ನ ಕಬಾಬ್ ಬಿಕ್ಕಿತ್ತಲ್ಲ, ಅದು ಮನೆಗೆ ಮಾತ್ರ ಸಿಂಪಲಾಗಿ ಮಾಡ್ತಾ ಇರೋದು. ಕ್ಯಾಪ್ಸಿಕಮ್ ಬೇಕು, ಅದಕ್ಕೆ ಇನ್ನೂ ಸುಮಾರು ಐಟಮ್ ಬೇಕಾಗುತ್ತೆ. ಇವಾಗ ಸಿಂಪಲಾಗಿ ಸುಮ್ಮನೆ ಮಕ್ಕಳಿಗೆ ಮಾಡಿಕೊಡ್ತೀನಿ. ಇವಾಗ ಕಬಾಬ್ ಹಾಕ್ತೀನಿ. ಸಿಂಪಲ್ ರೆಸಿಪಿ. ಮನೇಲಿ ಮಕ್ಕಳಿಗೆ ಏನಾದರೂ ಕಬಾಬ್ ಮಿಕ್ಕಿದರೆ ಈ ಥರ ಮಾಡಿಕೊಟ್ರೆ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ತಿಂತಾರೆ. ಇವಾಗ ಹೋಟ್ಲಲ್ಲಿ ಹೋಗ್ತಾ ಇರೋದಕ್ಕಿಂತ ಮನೇಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಈಗ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.